ಯಮಧರ್ಮರಾಜರ ಮಾತು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಸ್ವಲ್ಪ ನೋಡ್ರಿ. ಯಾಕೆ ದೇವತೆಗಳಿರ್ತಾರಲ್ಲಿ, ಸಕಲ ದೇವತೆಗಳು. ರಾಮಾಯಣ ಪ್ರವಚನ ನಡೆಯೋ ಕಡೆಗೆ ಎತ್ತರ ಎತ್ತರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತೀಂ ನಮತ ರಾಕ್ಷಸಾಂತಕಂ. ಬೇರೆ ಪುರಾಣ ಅಲ್ಲ, ಹರಿದಾಸ ಸಾಹಿತ್ಯ ಕೂಡ. ಗೋಪಾಲದಾಸರು ಅವರು ಹಾಡುಗಳನ್ನು ಹಾಡ್ತಾ ಇದ್ದರೆ ಇದೇ ವ್ಯಾಸತತ್ವಜ್ಞರ ತಂದೆ ವೆಂಕಟ ನರಸಿಂಹಾಚಾರ್ಯರು ಬರ್ತಾರೆ. ಬಂದು ನೋಡೋ ಕಾಲಕ್ಕೆ ಏನೋ ತಮ್ಮ ಮಗನ್ನ ಕೇಳ್ತಾರೆ, ನಿಮ್ಮ ದಾಸರು ನಿಮ್ಮ ಗುರುಗಳು ಒಂದು ಮಂಗನ ಸಾಕ್ಯಾರಲ್ಲೋ ಅಂತ ಕೇಳ್ತಾರೆ. ಗೋಪಾಲದಾಸರು ಅವ್ರ ಹಾಡುಗಳನ್ನು ಹೇಳೋ ಕಾಲಕ್ಕೆ ಮುಂದೆ ಒಂದು ಸಣ್ಣ ಮಣಿ ಹಾಕ್ಕೊಂಡಿರೋರಂತೆ. ಆ ಮಣಿಯನ್ನು ನೋಡ್ತಾ ಅವರು ಹಾಡಾಡೋರಂತೆ. ಈಗ ನಾನು ನಿಮ್ಮನ್ನೆಲ್ಲ ನೋಡಿ ಪ್ರವಚನ ಮಾಡ್ತಾ ಇದ್ದೀನಲ್ಲ, ಹಂಗೆ ಮಾಡೋರಲ್ಲ, ಆ ಮಣಿಯನ್ನು ನೋಡ್ತಾ ಮಾಡೋರಂತೆ. ಯಾಕೆ ನೋಡ್ತಿದ್ದಾರೆ ಯಾರಿಗೆ ಗೊತ್ತಿಲ್ಲ. ಎಲ್ಲೋ ಹೊರಗೆ ಹೋಗತಕ್ಕಂಥ ಆಚಾರ ನೋಡಿ ಮನೆಗೆ ಬಂದ ಮೇಲೆ ಏನೋ ನಿಮ್ಮ ದಾಸರು ಮಂಗನ ಸಾಕ್ಯಾರಲ್ಲೋ ಕುಣಿತಾ ಇದಲ್ಲ ಅಂತಂದ್ರು. ಅಂದ್ರೆ ಅವ್ರು ಹಾಡು ಹೇಳ್ತಾ ಇದ್ರೆ ವಾಯುದೇವರು ಪ್ರಾಣದೇವರು ಸಣ್ಣ ಕೋತಿ ರೂಪದೊಳಗೆ ಅವರ ಮುಂದೆ ಆಡ್ತಾ ಇದ್ದನಂತೆ. ನೋಡ್ರಿ ಎಷ್ಟು ದೊಡ್ಡ ಶಕ್ತಿವಂತವಾಗಿರ್ತಕ್ಕಂಥದ್ದು ಪ್ರವಚನ ಅಂದರೆ. ಅದಕ್ಕೆ ವಿಜಯಪ್ರಭುಗಳು ಅವರು ತಮ್ಮ ಜೀವಿತಾವಧಿಯಲ್ಲಿ ಆದವಾನಿ ಇದೇ ಒಂದು ವಿಜಯರಾಯರ ಕಟ್ಟಿ ಒಳಗೆ ಪ್ರವಚನಕಾರರನ್ನು ಪಂಡಿತರನ್ನು ಕರೆಸಿ ಪ್ರವಚನ ಮಾಡಿಸ್ತಾ ಇದ್ದರು ಅಂತ ಹೇಳಿ ಅವರ ಚರಿತ್ರದೊಳಗೆ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಪ್ರವಚನಕ್ಕೆ ಭಾಳ ಮಹತ್ವ ಇರತಕ್ಕಂಥದ್ದಾಗಿದೆ. ಅದನ್ನು ನಾವು ನೋಡಬಹುದು. ವಿಜಯಪ್ರಭುಗಳು ಕೂಡ ಬಂದು ಕೊನೆಗೆ ಕೂತುಕೊಂಡು ಅದನ್ನು ಶ್ರವಣ ಮಾಡ್ತಾ ಇರತಕ್ಕಂಥವರಾಗಿದ್ದರು. ಯಥಾ ಪ್ರಕಾರವಾಗಿ ಮಧ್ಯದೊಳಗೆ ಒಳ್ಳೆ ರಸವತ್ತರವಾದ ಘಟ್ಟದಲ್ಲಿ ಯಾರೊಬ್ಬರು ಆಹಾ ಅಂತಂದರು. ನೋಡಿದ್ರೆ ಏನು ಆಹಾ, ಶಾಸ್ತ್ರ ಅಂದರೆ ಹಿಂಗಿರುತ್ತೆ, ಆಚಾರ ಮಾತು ಅಂದರೆ ಹಿಂಗಿರುತ್ತೆ, ಶಾಸ್ತ್ರಕಾರರ ಮಾತು ಅಂದರೆ ಹಿಂಗಿರುತ್ತೆ ಅಂತ ಬ್ರಹ್ಮಾಂಡವಾಗಿ ಹೊಗಳಿದರು. ಹೊಗಳೋ ಕಾಲಕ್ಕೆ ಏನಂದುಕೊಂಡಿದ್ದೀರಿ, ಈ ಕನ್ನಡ ಮಾತುಗಳು ಹೇಳಿದರೆ ಇದರಿಂದ ಮೋಕ್ಷ ಇಲ್ಲ, ಯಾರೋ ವಿಜಯದಾಸರಂತ ಮೊನ್ನೆ ಅಪರೋಕ್ಷ ಆಯ್ತಂತ ಹಿಂಗೆ ಮತ್ತ ಶುರು ಮಾಡಿದರು. ಸುಮ್ಮನೆ ಇರ್ತಾರೇನು ಕೆಲವರು, ಯಾಕ್ರಿ ಸುಮ್ಮನೆ ವಿಜಯರಾಯರನ್ನ ಮಧ್ಯೆ ತರ್ತೀರಿ ನೀವು. ಏನು ಆ ವಿಜಯರಾಯರು ಅಂತ 7 ದಿವಸದಿಂದ ನೀವು ಪ್ರವಚನ ಮಾಡ್ತಾ ಇದ್ದೀರಲ್ಲ, ಆ ವಿಜಯರಾಯರು ಅಲ್ಲೇ ಕೂತಾರ ನೋಡ್ರಿ ಹಿಂದಗಡೆಗೆ ಅಂದರು. ಹೌದಾ, ಯಾರವರು? ಎಷ್ಟು ವಿನಯ ಗೊತ್ತಾ, ನಾನೇ ವಿಜಯರಾಯ ಅಂತ ಬಂದಿಲ್ಲ, ನಿಜಾನೇ ಇವನೇ ರೀ, ಈ ಬಡದಾಸನೇ ವಿಜಯರಾಯರು ಅಂತಂದ್ರೆ ಎಂಥ ವಿನಯ ನೋಡ್ರಿ. ಈ ಬಡದಾಸನೇ ವಿಜಯದಾಸ. ಬರ್ರಿ ಏನ್ರಿ ನಿಮಗೆ ಅಪರೋಕ್ಷ ಆಗಿದೆ ಅಂತ ವೇದವ್ಯಾಸರ ಅನುಗ್ರಹ ಮಾಡಿದಂಥ ಹಿಂಗ ಬ್ರಹ್ಮಾಂಡವಾಗಿ ತೆಗೆದರು. ನವಾಂಗ್ ಮಾತ್ರೇಣ ಪೌರುಷಂ ಕ್ರಿಯಾ ಕೇವಲ ಮುತ್ತರಂ. ಇವರಿಗೆ ಬೇರೆ ಬಾಯಿಂದ ಮಾತಾಡಿದರೆ ಉಪಯೋಗವಿಲ್ಲ, ಇವರಿಗೆ ತೋರಿಸಬೇಕು, ಕೈಯಿಂದ ಮಾಡಿ ತೋರಿಸ್ಬೇಕು. ಹೀಗೆ ನೋಡಿದರೆ ವಿಜಯಪ್ರಭುಗಳು ಆ ಸಭಾದೊಳಗೆ 1000 ಜನ ನೆರೆದಿದ್ದಾರೆ. ಅಲ್ಲಿ ಒಬ್ಬನು ನೀರು ತಗೊಂಡು ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ. ಅವನು ಇಲ್ಲಿ ಬಾಪ ಅಂತ ಕರೆದು, ನೀರು ತರೋನು ಎಷ್ಟು ಮಾತಿರ್ತಾನೆ ನಿಮಗೆ ಗೊತ್ತೇ ಇದೆ ಪಾಪ. ಅವನು ಇಲ್ಲಿ ಬಾ ಅಂದರು. ಅವನು ಭಯಬದ್ಧ, ನಾನು ನೀರು ತೊಗೊಂಡು ಹೋಗೋದಕ್ಕೇನೋ ಇವರಿಗೆ ವಿಘ್ನವಾಯಿತು ಏನೋ, ಅಡ್ಡ ಆಯಿತು ಏನೋ, ಅದಕ್ಕೆ ನಾನು ತಪ್ಪಾಯಿತು ಅಂತ ಅಂದ್ಕೊಂಡು ಪಾಪ ಕೊಡ ಕೆಳಗಿಟ್ಟ ಬಂದ. ಅವನಿಗೆ ನತ್ತಿ ಬೇರೆ. ಏನಪ್ಪ ನಿನ್ನ ಹೆಸರೇನು ಅಂದರು. ನನ್ನ ಹೆಸರು ರಾಮ ಅಂದ. ಅಂದರೆ ಎಷ್ಟು ನತ್ತಿ ನೋಡ್ರಿ ಅವನಿಗೆ. ನಿನ್ನ ಪ್ರವರ ಏನು ಅಂತ ಕೇಳಿದರು. ಅವಂದ ನನ್ನ ಗೋತ್ರೇ ನನಗೆ ಗೊತ್ತಿಲ್ಲ ಅಂದ. ಅಂದರೆ ಇನ್ನು ಎಷ್ಟು ಇನ್ನೊಸೆಂಟೋ ಸ್ವಲ್ಪ ನೀವು ಆಲೋಚನೆ ಮಾಡಿರಿ. ಸರಿ ಒಳ್ಳೆಯದು, ಇಲ್ಲಿ ಬಾ ಅಂದರು. ಹೆಚ್ಚು ಮಾತಾಡೋದು ಬೇಡ, ಹೊತ್ತಾಗಿದೆ. ಏನಿದೆ ತಮ್ಮ ಕೈ ಅವನ ತಲೆಯ ಮೇಲೆ ಇಟ್ಟರು. ಹೀಗೆ ಇಟ್ಟರೆ ಇವರು ಏನು ಪ್ರವಚನ ಮಾಡ್ತಾ ಇದ್ರಲ್ಲ, ಆದಿಯಿಂದ ಮಂಗಳ ದಿವಸ ಕೊನೆಯಿಂದ ಮೊದಲಿಂದ ಕೊನೆಯವರೆಗೆ ಹೇಳಬೇಕು ಅಂತ ಹೇಳಿ ಅವೆಲ್ಲವನ್ನು ಕೂಡ ಯಾವುದನ್ನು ನಾವೊಂದು ಕ್ಯಾಸೆಟ್ ಹಾಕಿದರೆ ಹೆಂಗೆ ಅದು ದಬ 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 ಬರ್ತದೆ ನೋಡ್ರಿ, ಆ ರೀತಿ ಅವನ ಬಾಯಿಂದ ಶ್ರೇಯಃಪತ್ತೆ ನಿತ್ಯ ಗಣತ ಗುಣ ಮಾಣಿಕ್ಯ ವಶದ ಪ್ರಭಾಜಾರೋಲ್ಲಾಸ ಸಕಲ ಆವ್ದ್ಯತಮಸೇ ಜಗತ್ಸ್ತೇಮ ಪ್ರದರ್ಶನಾಶೀಲೋಪಶೇ ನಮೋ ಶೇಷಾಮ್ನಾಯ ಏನು ಹೇಳ್ತಾ ಇದ್ದ. ನಚನ್ಯಾಯೇ ಪ್ರೌಢ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಭವತಿ ಯದನುಭಾವಾದೇಡ ಮೂಕೋಪಿ ವಾಕ್ಮೇ ಜಡ ಮತಿರಫಿಜಂತು ಹೋಜಾಯಿತೇ ಪ್ರಾಜ್ಞ ಹೇಳಿಕೊಂಡು ಬರ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಇದೇನಿದು ಕಂಠಸ್ಥ ಮಾಡಿದರೂ ಕೂಡ ಬರೋದಿಲ್ಲ, ವರ್ಷಾನುಗಟ್ಟಲೆ ನಾವು ಪಾಠ ಕೇಳಿದರೂ ನಮ್ಮ ಬಾಯಿಗೆ ಬರೋದಿಲ್ಲ. ಅದರೊಳಗೆ ಟೀಕಾರಾಯರ ಮಾತುಗಳು ಅಂತಂದರೆ ಸಾಮಾನ್ಯವಾಗಿರ್ತಕ್ಕಂಥ ಮಾತುಗಳಾವು. ಏನಿದು, ಈ ವ್ಯಕ್ತಿ ನೋಡಿದರೆ ರಾಮ ಶಬ್ದ ಹೇಳಲಿಕ್ಕೆ ಬರೋದಿಲ್ಲ, ತನ್ನ ಹೆಸರು ಹೇಳಿಕೊಳ್ಳಕ್ಕೆ ಬರೋದಿಲ್ಲ, ಒಂದು ಮುಖದಲ್ಲಿ ಕಿಂಚಿತ್ ಅಪಶಬ್ದ ಅನ್ನುವಂಥದ್ದಿಲ್ಲದಂತೆ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳ್ತಿದ್ದಾನಲ್ಲ ಅಂತ ಆಚಾರ್ಯರು ಕಣ್ಣು ಬೆರಗಾಗಿ ನೋಡಿದರು.
ತಲೆ ಮೇಲೆ ವಿಜಯರಾಯರು ಕೈ ಇಟ್ಟಿದ್ದಾರೆ, ಕಣ್ಣು ಮುಚ್ಚಿಕೊಂಡು ದೇವರು ಧ್ಯಾನ ಮಾಡ್ತಾ ನಿಂತ್ಕೊಂಡಿದ್ದಾರೆ, ಅಷ್ಟೇ, ಇನ್ನೇನೂ ಇಲ್ಲ. ಎಷ್ಟುವರೆಗೆ ಅವತ್ತು ಅವ್ರ ಪ್ರವಚನ ಹೇಳಿದ್ರು ಅಷ್ಟುವರೆಗೆ ಹೇಳಿಸಿಬಿಟ್ರು. ಹೇಳಿಸಿಬಿಟ್ಟು ಕೈಯನ್ನು ತೆಗೆದರು. ಮತ್ತು ಯಥಾ ಪ್ರಕಾರ ಅದ ಹೋಗಂದ್ರೆ ಅವನಿಗೆ ಭಾಳ ದೇವರೇ ಅಂತ ಓಡಿದವನು, ಇಲ್ಲಿ ಯಾಕನ್ನ ನಾನು ಬಂದೀನಿ ಅಂತ ಹೇಳಿ. ನೋಡಿದ್ರು ಏನಿದು ಇದಾಗೋದ್ರೆ ಜನ ಏನು ಸುಮ್ಮನೆ ಹಿಂದೆ ಬೀಳ್ತಾರ? ದೇವರ ಅನುಗ್ರಹ ಅನ್ನುವಂತಾದರೆ ಇಷ್ಟು ಶಕ್ತಿ ಅನ್ನುವಂಥದ್ದಿರ್ತದ. ಕಿಮಲಭ್ಯಂ ಭಗವತಿ ಪ್ರಸನ್ನ ಶ್ರೀನಿಕೇತನೆ, ಪರಮಾತ್ಮ ಒಲೆದು ಬಿಟ್ಟರೆ ಯಾವತಕ್ಕೂ ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ 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 ಆನಂದ. ಏನು ಆನಂದ, ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥದ್ದಾಗಿಬಿಟ್ಟು ಹಾಗೆ ಅವರ ಬಾಯಿಂದ ಬಂದಿರತಕ್ಕಂಥದ್ದು. ಅವರೇನು ಮಾಡಿದರು? ವಿಜಯರಾಯರನ್ನು ಸ್ತೋತ್ರ ಮಾಡಲಿಲ್ಲ. ಸುರರು ಎಲ್ಲರೂ ಇವರ ಕರವ ಪಿಡಿವರು, ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು. ನೋಡ್ರಿ, ಹಿಂದನೇ ಅವ್ರ ಬಾಯಿಂದ ಬಂದು ಹೋಗ್ಬಿಡ್ತು. ಯಾರ್ದು? ಆ ಕಲ್ಲೂರು ಸುಬ್ಬಣಾಚಾರ್ಯ ಬಾಯಿಂದ. ಏನು ಯಾವಾಗ ಕೈ ತಲೆ ಮೇಲೆ ಇಟ್ಟರು ಇಂಥ ಒಂದು ಗಂಗಾ ಪ್ರವಾಹದಂತೆ ಹೆಂಗೆ ಬಂದೋಯ್ತೋ. ಗಂಗಾ ಪ್ರವಾಹನ ವರ್ಣನೆ ಮಾಡ್ತಾನೆ ನಮ್ಮ ಅಲಸಾನಿ ಪೆದ್ದನ. ಅಂಬರ ಚುಂಬಿ ಸರಜ್ಜರಿ ಫಟಲ ಮೊಹರ್ ಲೊಟದ ಭಂಗ ತರಂಗ ಮೃದಂಗ ನಿಸ್ವನ ಸ್ಫುಟ ಬ್ರಹ್ಮಾಂಡವಾಗಿ ಅಲಸಾನಿ ಪೆದ್ದನ ವರ್ಣನೆ ಮಾಡ್ತಾನೆ. ಹಂಗೆ ಏನು ಗಂಗಾ ಪ್ರವಾಹದಂತೆ ಬಂದಿರತಕ್ಕಂಥ ಶಬ್ದಗಳು ಅವು ಎಲ್ಲ ನೋಡಿ ಕೈ ತೆಗೆದು ಕೂಡಲೇ ಯಾವ ನಿಂತು ಹೋಯ್ತೋ. ಏನು ಆ ಕೈ ಒಳಗಿರತಕ್ಕಂಥದ್ದು? ಸುರರು ಎಲ್ಲರೂ ಇವರ ಕರವ ಪಿಡಿವರು. ಯಾರ ಕೈ? ಇವರ ಕರವ ಪಿಡಿವರು. ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು. ಸಣ್ಣ ಮಕ್ಕಳಂತೆ ದೇವಾನ್ ದೇವತೆಗಳು ತಿರುಗುತ್ತಾ ಇದ್ದಾರೆ, ಆದರೆ ಇವರ ಅನುಗ್ರಹ ಆಗಬೇಕು ಅಂತ ಹೇಳಿ ಅಂದಿನಿಂದ ಅವರು ತಮ್ಮ ಒಂದು ಅಹಂಕಾರವನ್ನು ಬಿಟ್ಟು, ನಿಮ್ಮ ದಾಸನು ನಾನಾಗಿದ್ದೇನೆ, ನನ್ನ ಅನುಗ್ರಹ ಮಾಡಬೇಕು, ಅನಾಥ ಬಂದು ಪುರಂದರ ವಿಠಲನ ಧೇನಿಸುವರೊಡಗೂಡಿ ನೆಲೆಗಾಣ ತನಕ ಏನು ಮಾಡಿದರೇನು ಭವ ಹಿಂಗದು. ಏನು ಮಾಡಿದರೂ ಆಗುವುದಿಲ್ಲ. 6 ಶಾಸ್ತ್ರ ಓದಿದರಿಲ್ಲ, 3-6 ಪುರಾಣ ಮುಗಿಸಿದರಿಲ್ಲ, ಸಾರನ್ಯಾಯ ಕಥೆ ಕೇಳಿದರಿಲ್ಲ, ಧೀರನಾಗಿ ತಾ ನುಡಿದರೆ ಇಲ್ಲ, ಈ ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ತಿಳ್ಕೊಂಡು ಬಿಟ್ಟರು, ಎಲ್ಲ ಬಿಟ್ಟು ವಿಜಯಪ್ರಭುಗಳ ಹಿಂದೆ ಬಿದ್ದು ಎಲ್ಲೆಲ್ಲಿ ಅವರು ಯಾವ ರೀತಿಯಾಗಿ ಭಗವಂತನ ಉಪಾಸನ ಮಾಡ್ತಾ ಇದ್ರು, ಯಾವ ರೀತಿ ಜನನ್ನ ಅನುಗ್ರಹ ಮಾಡ್ತಾ ಇರತಕ್ಕಂಥವರಾಗಿದ್ದರೋ ಅವೆಲ್ಲವನ್ನು ಕೂಡ ಕಣ್ಣಾರ ನೋಡಿ, ಊಹಾ ಮಾಡಿದ್ದಲ್ಲ, ಕಣ್ಣಾರ ನೋಡಿ ಅದನ್ನು 27 ನುಡಿಗಳಲ್ಲಿ ಈ ವಿಜಯರಾಯರ ಕವಚವನ್ನು ಮಾಡಿ ನಮಗೆ ಕೊಟ್ಟಿರತಕ್ಕಂಥವರಾಗಿದ್ದಾರೆ. ಇಂಥ ಅದನ್ನು ಹೇಳೋಣದ್ರಿಂದ ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು. ಇಂಥ ಮಾತುಗಳು, ಏನು ಕತಿ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರದು ಪೊರೆವ ವಿಜಯ ಗುರುಗಳೆಂಬರ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ, ಸ್ಮರಣೆ ಮಾಡ್ರಿ ಅಂತಂದರು. ಯಾರನ್ನ? ದಿವ್ಯ ಚರಣ ಕೆರಗರೆ ಅಂದರು. ಅದರಿಂದ ದುರಿತಗಳು ಪರಿಹಾರ ಅಂದರು. ವಿಜಯ ಗುರುಗಳೆಂಬರ ಅಂದರು. ಮೊದಲು ದೇವತೆಗಳ ಪ್ರಾರ್ಥನೆ ಆಗಬೇಕು. ಯಾವ ದೇವತೆಗಳು? ಪರಮಾತ್ಮನದು, ಲಕ್ಷ್ಮೀದೇವಿದು, ವಾಯುದೇವರದು ತಾರತಮ್ಯ ಅನುಸಾರ ಸ್ಮೃತ್ವಾಗುರುಂ ಪೂರ್ವಗುರುಂ ಆದಿಮೂಲ ಗುರುಂ ಸದಾ ಅಂತಾರೆ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು. ಅಂತ ವಾಯುಸ್ತುತಿಯನ್ನು ರಚನೆ ಮಾಡಿ ತಂದಂಥ ತ್ರಿವಿಕ್ರಮ ಪಂಡಿತಾಚಾರ್ಯ ಮಧ್ವಾಚಾರ್ಯ ಮುಂದೆ ಇಟ್ಟ ಕಾಲಕ್ಕೆ ಇದು ಹರಿಸ್ತುತಿ ಆಗಬೇಕು ಅಂತ ಮೊದಲು ಅವರು ಪಾಂತೋಸ್ಮಾನ್ ಅನ್ನುವಂಥ ಶ್ಲೋಕವನ್ನು ಮಾಡಿಕೊಟ್ಟಿರತಕ್ಕಂಥವರಾದರು. ಅದೇ ಪ್ರಕಾರವಾಗಿ ಇಲ್ಲಿ ನಾವು ಡೈರೆಕ್ಟಾಗಿ ವಿಜಯರಾಯರ ಕವಚ ಎಲ್ಲ ಹೇಳಬೇಕಾಗಿದ್ದು, ಅದರೊಳಗೆ ದೊಡ್ಡ ಶಾಸ್ತ್ರ ಪಂಡಿತರು ಅವರೇ ಹೇಳಿರ್ತಕ್ಕಂಥದ್ದು. ಆದ ಕಾರಣ ಅದರೊಳಗೆ ಹರಿವಾಯು ಗುರುಗಳ ಸ್ತುತಿಯನ್ನು ಇದೆ ಮೊದಲನೇದರೊಳಗೆ. ಹೆಂಗ? ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರೆದು ಪೊರೆವ ವಿಜಯ ಗುರುಗಳೆಂಬರ. ಅಂದ್ರೆ ಕೆಳಗಿಂದ ಮೇಲಕ್ಕೆ ಹೋಗೋಣ. ವಿಜಯ ಗುರುಗಳೆಂಬರ ಅಂದರು. ವಿಜಯ ಅನ್ನುವಂಥ ಶಬ್ದದಲ್ಲಿ ವಿ ಅಂದರೆ ವಿಶಿಷ್ಟ ಜಯಕಾರಕನಾಗಿರತಕ್ಕಂಥ ಪರಮಾತ್ಮ, ವಿಜಯ ವಿಠಲನಾದಂಥ ಸಾಕ್ಷಾತ್ ಶ್ರೀಹರಿ. ಎರಡನೇದು ಜಯ. ಜಯ ಅಂತ ಯಾರಿಗೆ ಹೆಸರು? ಲಕ್ಷ್ಮೀದೇವಿ ಹೆಸರು. ಗುರುಗಳು ಅಂದರೆ ಯಾರು? ಮಧ್ವಾಚಾರ್ಯರು. ಅಂದ್ರೆ ನೋಡ್ರಿ, ವಿಜಯ ಗುರುಗಳೆಂಬರ ಅನ್ನುವಂಥ ಶಬ್ದದಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ, ಗುರುಗಳು ಮಧ್ವಾಚಾರ್ಯರು. ಗುರುಗಳು ಎಂಬರ ಅಲ್ಲಿ ಏನು ಮಾಡಿದರು? ಬಹುವಚನ ಪ್ರಯೋಗ ಮಾಡಿದರು. ಬಹುವಚನ ಪ್ರಯೋಗ ಮಾಡೋಣದ್ರಿಂದ ಮಧ್ವಾಚಾರ್ಯರು ಮತ್ತು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಜಯತೀರ್ಥರು ಮೊದಲಾದಂಥ ಪರಂಪರದೊಳಗೆ ರಾಘವೇಂದ್ರ ಸ್ವಾಮಿಗಳವರವರೆಗೂ ಕೂಡ ಇವರನ್ನೆಲ್ಲ ಸ್ಮರಿಸಿ, ನೋಡ್ರಿ ಇಲ್ಲಿಗೆ ಅದಕ್ಕೆ ಅಟೈಚ್
ವಿಜಯ ಗುರುಗಳೆಂಬರ ಸ್ಮರಿಸಿ ದಿವ್ಯ ಚರಣ ಕೆರಗಿರು. ಆಮೇಲೆ ದಿವ್ಯ ಚರಣಕ್ಕೆ ನಮಸ್ಕಾರ ಮಾಡ್ರಿ ಅಂತಾರೆ. ಏನು ದಿವ್ಯ ಚರಣ ಎಂದು? ಯಾವುದು ದಿವ್ಯ ಚರಣ? ಅದಕ್ಕೆ ಹೇಳ್ತಾರೆ, ಅವರೇ ಹೇಳ್ತಾರೆ, ಅರಸು ಮುಟ್ಟಲು ದಾಸಿ ರಂಭೆಯಾದಂತೆ, ಪರಸು ಮುಟ್ಟಲು ಕೆಬ್ಬಣ ಭಂಗಾರವಾದಂತೆ. ಒಬ್ಬ ಅರಸು ಒಬ್ಬ ದಾಸಿಯನ್ನು ಮುಟ್ಟಿದ್ರೆ ಅವಳು ಏನಾಗ್ತಾಳೆ? ರಾಣಿಯಾಗಿ ಹೋಗ್ತಾಳೆ. ಒಂದು ಪರಸು ಅನ್ನುವಂಥ ಶಿಲೆ ಇರ್ತದೆ, ಅದು ಕೆಬ್ಬಣಕ್ಕೆ ತಗಲಿತು ಅಂದ್ರೆ ಬಂಗಾರ ಆಗಿ ಹೋಗುತ್ತೆ. ಹಂಗೆ ಪರಮಾತ್ಮನ ಸ್ಪರ್ಶ ಮಾಡಿದ್ದಕ್ಕೆ ದಿವ್ಯ ಚರಣವಾಯಿತು. ಅಂದರೆ ಏನಾಯ್ತು ಇಲ್ಲಿ ನಮಗೆ? ಇವರು ಯಾರು ಅಂತಂದ್ರೆ ಭೃಗು ಋಷಿಗಳು ಅನ್ನುವಂಥದ್ರನ್ನು ತೋರಿಸಿಕೊಟ್ರು. ಭೃಗು ಋಷಿಗಳ ವಿತ್ತವೃತ್ತ ಅಂತ ನೀವು ವೆಂಕಟೇಶ ಮಹಾತ್ಮ ಕೇಳ್ತಾನೆ ಇದ್ದೀರಿ, ಅದರೊಳಗೆ ಸಾಕಷ್ಟು ಬರುತ್ತೆ. ಪುರಾತು ಜಾಹ್ನವೀ ತೀರೆ ಕಶ್ಯಪಾದ್ಯ ಮುನೀಶ್ವರ ಸಮ್ಮಕಂ ಜಾಹ್ನವೀ ತೀರೆ ಸಂತೋಷಾಚಕ್ರಿರೇ ಬುಧ. ಎಲ್ಲ ಋಷಿಗಳೆಲ್ಲರೂ ಕೂಡ ಪೂರ್ವಕಾಲದಲ್ಲಿ ಗಂಗಾ ನದಿ ತೀರದಲ್ಲಿ ಒಂದು ಮಹಾಯಜ್ಞವನ್ನು ಮಾಡ್ತಾ ಇದ್ದಾರೆ. ತಸ್ಮಿನ್ ಕಾಲೇ ನೃಪಶ್ರೇಷ್ಠ ನಾರದೋ ಮುನಿಸತ್ತಮಃ. ನಾರದರಲ್ಲಿ ಬಂದಿರತಕ್ಕಂಥವರಾದರು. ಕೋ ಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ಯಕ್ಷ ದೇವತಾ. ನೀವು ಯಜ್ಞವನ್ನು ಮಾಡ್ತಾ ಇದ್ದೀರಲ್ಲ, ಈ ಯಜ್ಞವನ್ನು ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಯಾರು ಇದನ್ನು ಸ್ವೀಕಾರ ಮಾಡ್ತಕ್ಕಂಥವ್ರಾಗ್ತಾರೆ? ಯಾರು ಆ ಸರ್ವೋತ್ತಮ ಅಂತ ಹೇಳಿ ಅಲ್ಲಿ ಒಂದು ಸಂಶಯವನ್ನು ಅಲ್ಲಿ ಉತ್ಪನ್ನ ಮಾಡಿದರು. ಯಾರು? ಆ ನಾರದರು. ಎಲ್ಲರೂ ನೋಡಿದರು, ಹೌದಲ್ಲ, ಯಾರು? ಬ್ರಹ್ಮನ, ಶಿವನ, ವಿಷ್ಣುವ? ಯಾರಿಗೆ ಇದನ್ನು ನಾವು ಸಮರ್ಪಣೆ ಮಾಡಬೇಕು? ಯಾರು ಸರ್ವೋತ್ತಮ? ಚಂದ ನಿರ್ಣಯ ಆಗಬೇಕಲ್ಲ. ಸರ್ವೋತ್ತಮತ್ವ ನಿರ್ಣಯ ಆದವರಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೆ ಅದು ತೀರ್ಮಾನ ಮಾಡಿಕೊಂಡು ಬರಲಿಕ್ಕೆ ಮುಲ್ಲೋಕಗಳಿಗೆ ಒಬ್ಬರನ್ನ ಕಳಿಸ್ಬೇಕು. ಯಾರನ್ನ ಕಳಿಸ್ಬೇಕು? ತಿಳಿದವ್ರನ್ನ ಕಳಿಸ್ಬೇಕು. ಅವರಿವ್ರನ್ನ ಕಳಿಸಿದ್ರೆ ಏನು ಪ್ರಯೋಜನ? ಓಲ್ಡ್ ಸಿಟಿಗೆ ಹಾದಿ ಗೊತ್ತಿಲ್ಲ ಅನಂತಪುರದೊಳಗೆ ನನಗೆ. ಅಂಥದ್ದು ಕಡಪಕ್ಕೆ ಹೋಗಿ ಬರ್ರಿ ಅಂದರೆ ಎಲ್ಲಿಂದ ಹೋಗ್ತೀನಿ ನಾನು? ಅಮೆರಿಕಕ್ಕೆ ಹೋಗಿ ಬಂದರೆ ಎಲ್ಲಿ ಹೋಗ್ತೀನಿ? ಅನಂತಪುರದೊಳಗೆ ಗೊತ್ತಿಲ್ಲ, ಇನ್ನು ಅಮೆರಿಕಾವರೆಗೆ ಹೋಗಕ್ಕಾಗ್ತದ? ಅಲ್ಲಿ ತಿಳಿದವ್ರನ್ನ ಕಳಿಸ್ಬೇಕು. ಅಂಥವ್ರು ಯಾರಿದ್ದಾರೆ ಇಲ್ಲಿ? ಅದರೊಳಗೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದವರು ಯಾರು? ನಾರದರು. ನಾರದರ ಒಳಗೆ ಕೂತ್ಕೊಂಡು ಮಾಡಿಸಿದವರು ಯಾರು? ಪರಮಾತ್ಮ. ಭಗವದ್ಗೀತೆಯಲ್ಲಿ ದೇವರ್ಷೀಣಾಂಚ ನಾರದ. ನಾರದರೊಳಗೆ ಭಗವಂತನ ವಿಭೂತಿ ರೂಪ. ಅದಕ್ಕಾಗಿ ಭಗವಂತನೇ ಇದು ಕ್ರಿಯೇಟ್ ಮಾಡ್ಯಾನ. ಆದ ಕಾರಣ ಅಂಥ ಭಗವಂತನ ಒಂದು ವಿಭೂತಿ ರೂಪ ಉಳ್ಳವರೇ ಇದನ್ನು ಸಾಲ್ವ್ ಮಾಡಬೇಕು. ಯಾರಿದ್ದಾರೆ? ಹಿಂಗೆ ನೋಡೋ ಕಾಲಕ್ಕೆ ಮಹರ್ಷೀಣಾಂ ಭೃಗುರಹಂ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೇವರ್ಷಿಗಳಲ್ಲಿ ನಾರದರೊಳಗೆ ಭಗವಂತನ ವಿಶೇಷ ರೂಪ, ಅದೇ ರೀತಿಯಾಗಿ ಮಹರ್ಷಿಗಳೊಳಗೆ ಭೃಗು ಋಷಿಗಳೊಳಗೆ ಭಗವಂತನ ವಿಶೇಷ ರೂಪ. ಆದ ಕಾರಣವಾಗಿ ಈ ಭೃಗು ಋಷಿಗಳನ್ನೇ ನೀವು ಮುಲ್ಲೋಕಗಳಿಗೆ ಹೋಗಿಬಿಟ್ಟು ಯಾರು ಸರ್ವೋತ್ತಮ ನಿರ್ಣಯ ಮಾಡಿಕೊಂಡು ಬರಬೇಕು. ಎಷ್ಟು ದೊಡ್ಡ ಕೆಲಸ, ಏನು ಕತಿ, ಎಷ್ಟು ಜವಾಬ್ದಾರಿ ಕೆಲಸ, ಏನು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ. ಒಂದು ಕಾಂಪಿಟೇಷನ್ ಇಟ್ಟರೆ 4 ಜನ ಸರಿಯಾಗಿ ಹಾಡಿದರು ಅಂದರೆ ಜಡ್ಜಸ್ಸಿಗೆ ಬಂತು, ತಲೆಗೆ ಬಂತು. ಬ್ರಹ್ಮ ವಿಷ್ಣು ಮಹೇಶ್ವರರು ಅವ್ರನ್ನ ತೀರ್ಮಾನ ಮಾಡೋ ಶಕ್ತಿ ಅದನ್ನು ಏನು ಮಾಡೋದಪ್ಪ, ದೊಡ್ಡ ಕೆಲಸ ಇಟ್ಟರಲ್ಲ ಅಂದ್ಕೊಂಡು ಯಯ್ಯವು ಕಂಜಜ ಮಂದಿರಂ. ಮೊಟ್ಟ ಮೊದಲು ಎಲ್ಲಿಗೆ ಹೊರಟ್ರವರು? ಸತ್ಯಲೋಕಕ್ಕೆ ಹೊರಟರು. ಆಗತಂಸ ಮುನಿಂ ದೃಷ್ಟ. ಅಷ್ಟು ದೂರದಲ್ಲೇ ಭೃಗು ಋಷಿಗಳು ಬರ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಗೊತ್ತಾಯಿತು, ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಲಿಕ್ಕೆ ಬರ್ತಿದ್ದಾರೆ. ಅಹಮೇವ ಸಮಯವಾಗ್ರೇ ನಾನದ ಸತ್ಸಃ ಪರಂ ಪಶ್ಚಾದಹಂ ದೇಶಸ್ಸ ಯೋಗ ಶಿಷ್ಯೇಸೋ ಚತುಶ್ಲೋಕ ಭಾಗವತವನ್ನು ಪರಮಾತ್ಮ ಉಪದೇಶ ಮಾಡಿದ್ದಾನೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ಒಂದು ಆಜ್ಞಾನುಸಾರವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂತಹದ್ದು ನಾನು ಬ್ರಹ್ಮನಿಂದ ಪರಮಾತ್ಮನ ಆಜ್ಞಾಧಾರಕನಾಗಿರ್ತಕ್ಕಂಥ ನಾನು ಈ ಬ್ರಾಹ್ಮಣರು ಎಂಥವ್ರಿಂತಂದ್ರೆ ಇವರು ಅಲ್ಪ ಸಂತೋಷಗಳು. ಬಂದ ಕೂಡಲೇ ಋಷಿಗಳು ಬಂದ್ರಲ್ಲ ಅಂತ ಕೂಡಿಸಿಟ್ಟು ಅವ್ರಿಗೆ ಅರ್ಘ್ಯಪಾದ್ಯಾದಿ ವಿಧಿಗಳು ಕೊಟ್ಟು ನಮಸ್ಕಾರ ಮಾಡಿ ಇದು ಮಾಡಿ ಆಹಾ ಬ್ರಹ್ಮದೇವರು ಎಷ್ಟು ಮಾಡಿಬಿಟ್ರಪ್ಪ ನನಗೆ ಅಂದ್ಕೊಂಡು ಭೂಲೋಕಕ್ಕೆ ಹೋಗಿ ನನಗೆ ಸಮರ್ಪಣೆ ಮಾಡಿದ್ರೆ ನಾ ಮಾಡೋದೇನದ? ಸರ್ವೋತ್ತಮ ಪರಮಾತ್ಮ ಒಬ್ಬನೇ, ಅದಕ್ಕಾಗಿ ಅವನಿಗೆ ಇದು ಸಲ್ಲಬೇಕು. ಅದಕ್ಕಾಗಿ ನಾನು ಯಾವ ವಿಧವಾದ ಮಾತಾಡದಂತೆ ನಾನು ಮೌನವಾಗಿ ಬಿದ್ದು ಬಿಟ್ಟರೆ ಸರಿಗೆ ಹೋಯಿತು ಅಂತ ಅಂದುಕೊಂಡ್ರು. ಏನೂ ಇಲ್ಲ, ನೋವಾಚ ವಚನೋ ವಿಧಿಹಿ, ಏನು ಮಾತಾಡಲಿಲ್ಲ. ಹಿಂಗೆ ಬರ್ತಾ ಇರತಕ್ಕಂಥ ಭೃಗು ಋಷಿಗಳನ್ನು ನೋಡಿದರು. ಬ್ರಹ್ಮದೇವರು ಹಾಗೇ ಕಣ್ಣನ್ನು ಹೀಗೇ ಮುಚ್ಚಿಕೊಂಡು ಬಿಟ್ಟರು, ಧ್ಯಾನಮಗ್ನರಾದರು. ಭೃಗು ಋಷಿಗಳು ನೋಡಿದ್ರು, ಇದೇನಿದು, ನಾನು ಬಂದರೆ ನಾನು ಕರಿಬೇಕು, ಕೂಡಿಸಿಡಬೇಕು, ಅರ್ಘ್ಯಪಾದ್ಯಾದಿ ವಿಧಿ ಪೂಜೆ ಮಾಡಬೇಕು, ಅತಿಥಿಯಾಗಿ ಬಂದಿದ್ದೇನೆ, ಏನು ಇಂಥದ್ದ ಈ ರೀತಿಯಾಗಿ ಮಾಡೋದು? ಅದಕ್ಕೆ ಇವನಿಗೆ ಕಿಂಚಿದ ಅಜ್ಞಾನ ಮಾಶ್ರಿತ್ಯ, ಇವನಿಗೆ ಅಜ್ಞಾನ ಇದೆ ಅಂದರು. ಅಜ್ಞಾನ ಅಂದರೆ ಇನ್ನೋಸೆಂಟ್ ಅಂತ ನಾವು ಅರ್ಥ ಮಾಡ್ತೀವಿ. ಅಲ್ಲಿ ಅಜ್ಞಾನ ಅಂದರೆ ಶಾಸ್ತ್ರಾರ್ಥಗಳು ಬೇರೆ, ಪುರಾಣಾರ್ಥಗಳು ಬೇರೆ. ಅಜ್ಞಾನ ಅಂದರೆ ಅಂದರೆ ವಾಸುದೇವ ಅಂತ ಅರ್ಥ. ವಾಸುದೇವನೇ ಸರ್ವೋತ್ತಮ ಅನ್ನುವಂಥ ಜ್ಞಾನದಿಂದ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತಾರ. ಇವನಿಂದ ನನಗಾಗಬೇಕಾದ ಹೋಗೋಣ ನಡಿ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಬಂದುಬಿಟ್ರು. ಇನ್ನು ಶೀಘ್ರವಾಗಿ ಫಲ ಕೊಡೋರು ಯಾರು ಅಂದರೆ ಶಿವ. ಅದಕ್ಕಾಗಿ ಕೈಲಾಸಕ್ಕೆ ಬಂದರೆ, ಯಾಕಂದರೆ ಪರಮಾತ್ಮ ಅಷ್ಟು ಸುಲಭವಾಗಿ ಕೊಡೋದಲ್ಲ. ಅವನ ಹತ್ರ ಹೋಗೋದಕ್ಕಿಂತ ಬಹುನಾಂ ಜನ್ಮನ ಅನೇಕ ಜನ್ಮಗಳು ಕಷ್ಟಪಟ್ಟರೆ ತಪ್ಪ ಅವನ ಅನುಗ್ರಹ ಆಗೋದಿಲ್ಲ. ಅದಕ್ಕಾಗಿ ಹೋಗೋದಕ್ಕಿಂತ ಶಿವನ ಹತ್ರ ಹೋಗೋದು ಉತ್ತಮ. ಆ ಶಿವ ಹೆಂಗಿದ್ದಾನೆ ಕೈಲಾಸದೊಳಗೆ?
ಕ್ರೀಡಂತೆ ನಿಜ ಮಂದಿರೇ ಪಾರ್ವತ್ಯಾಹ, ಪಾರ್ವತೀ ದೇವಿಯಿಂದ ಕೂಡಿಕೊಂಡು ಆ ನಿಜ ಮಂದಿರದೊಳಗೆ ಏನು ಆಲಿಂಗನ ಮಾಡಿಕೊಂಡು ಅವರಿಬ್ಬರು ಇದ್ದಾರೆ. ಅವ್ರನ್ನ ನೋಡಿದಳು ಯಾರು? ಪಾರ್ವತೀ ದೇವಿ. ಆಗತಂ ಸಾ ಮುನಿಂ ದೃಷ್ಟ್ವಾ ಪಾರ್ವತಿ ಲಜ್ಜೆಯಾವದತ್. ನೋಡ್ರಿ ಎಲ್ಲಿ ಋಷಿಗಳು ಬರ್ತಿದ್ದಾರೆ, ನೀವು ಹಿಂಗ ನನ್ನ ಕಚ್ಕೊಂಡಿದ್ರೆ ಏನನ್ನು ಬೇಯಿಸಿರ್ತದ, ಬಿಡ್ರಿ ಅಂತ ಹೇಳಿ ಆ ಎರಡು ಕೈಗಳನ್ನು ಬಿಡಿಸಿಕೊಂಡು ಆ ಪರಮೇಶ್ವರನನ್ನು ತಳ್ಳಿದಳು. ಇದೇನಿದು? ಬಂದರೆ ಅಲ್ಲಿ ವೇಟಿಂಗ್ ರೂಮ್ ಇರ್ತದೆ, ಹೊರಗೆ ರೀಡಿಂಗ್ ರೂಮ್ ಅಂತಂದು ನ್ಯೂಸ್ ಪೇಪರ್ ಇಟ್ಟಿರ್ತೀವಿ, ಟೀಪಾಯ್ ಇಟ್ಟಿರ್ತೀವಿ, ಚೇರ್ಸ್ ಹಾಕಿರ್ತೀವಿ, ಅಲ್ಲಿ ಕೂತ್ಕೋಬೇಕೇನು ಸೀದಾ ಒಳಗೆ ಬರೋದೇನಾ ಅಂತ ಸಿಟ್ಟು ಬಂತು. ಯಾರಿಗೆ? ರುದ್ರದೇವರಿಗೆ ಬಂತು. ಇವ್ರನ್ನ ಕೊಂದು ಬಿಡ್ತೇನೆ ಅಂತ ಹೇಳಿ ತಮೋಗುಣ ಪ್ರಧಾನ ಅಲ್ಲ, ಅಲ್ಲಿರ್ತಕ್ಕಂಥ ತ್ರಿಶೂಲವನ್ನು ತೊಗೊಂಡ್ಬಿಟ್ಟು ಬರಗುರುಷಿಗಳ ಮೇಲೆ ಹೋದ್ರೆ. ಅಯ್ಯಯ್ಯಯ್ಯೋ, ಇಲ್ಲಿ ಕೂಡ ಹಿಂಗಾಯ್ತಲ್ಲಪ್ಪ. ಲೋಕದೊಳಗೆ 33 ಕೋಟಿ ದೇವತೆಗಳಲ್ಲಿ ಸುಲಭವಾಗಿ ವರ ಕೊಡೋನು ಯಾರು ಅಂದರೆ ಪರಮೇಶ್ವರ. ಅಂಥ ಪರಮೇಶ್ವರನೇ ನನ್ನ ಮೇಲೆ ಸಿಟ್ಟಾಗಿಬಿಟ್ಟ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಲೋಕದೊಳಗೆ ನಿನಗೆ ಪೂಜೆ ಆಗೋದು ಬೇಡ ಅಂತ ಹೇಳಿ ಶಾಪವನ್ನು ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಇನ್ನಿರೋದು ಒಂದೇ ಒಂದು. ಇನ್ನಲ್ಲಿ ಏನಾಗ್ತದೋ ಏನು ಕಥೆಯೋ ನೋಡಿದರೆ ನಾ ಬೆಲ್ಲೊಡೆದ ಕಲ್ಲಿನ ಹಂಗೆ ಇರ್ತಾನ, ಅಷ್ಟು ಸುಲಭವಾಗಿ ವರ ಕೊಡೋನಲ್ಲ. ಪುರಂದರದಾಸರು ಹೇಳಬೇಕು, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅನ್ನುವಂಥ ಭಾಗವತ ಇದಕ್ಕೆ. ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ, ಸುಲಭದಲ್ಲಿ ಕೌರವರ ಮನೆಯ ಮುರಿದೆ, ನೆಲನ ಬೇಡುತ್ತ ಪೋಗಿ ಬಲಿಯ ತನುವನು ತುಳಿದೆ, ಮೊಲೆಯ ನುಣಿಸಲು ಬಂದ ಪೂತನಿಯ ಕೊಂದೆ, ಯಾರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ನಿನ್ನ ನಂಬಿ ಬತಿದವರು ಯಾರೂ ಇಲ್ಲ, ನಿನ್ನ ನಂಬಿ ಸುಖಮನ್ನು ಅನುಭವಿಂಚಿನ ವಾರೆವರು ರಾಮ ಅಂತಾರೆ ತ್ಯಾಗರಾಜರು ಕೂಡ ಒಂದು ಕಡೆಗೆ. ಹಂಗೆ ಇವನ್ನ ನಂಬಿದರೆ ಏನೂ ಉಪಯೋಗ ಇಲ್ಲ. ಏನು ಮಾಡೋಣ, ಆದರೂ ನಮ್ಮ ಪ್ರಯತ್ನ ಅನ್ನುವಂಥದ್ದು ಮಾಡೋಣ ಅಂದುಕೊಂಡು ದೇವರ ಚಿಂತನೆ ಮಾಡಿಕೊಳ್ಳುತ್ತಾ ಅಲ್ಲಿಂದ ವೈಕುಂಠದೊಳಗೆ ಬಂದರು. ಏನು ವೈಕುಂಠ, ಏನು ಕಥೆ, ಆ ವರ್ಣನೆ ಹೇಳಲಿಕ್ಕೆ ಸಾಧ್ಯವಿರ್ತದ ಹೇಳ್ರಿ? ಅಷ್ಟು ಸಪ್ತ ಪ್ರಾಕಾರಗಳನ್ನು ದಾಟಿಕೊಂಡು ನವತೋರಣ ಭೂಷಿತನಾಗಿರ್ತಕ್ಕಂಥ ವೈಕುಂಠದೊಳಗೆ ಆದಿಶೇಷ ದೇವರ ಮೇಲೆ ಪರಮಾತ್ಮ ಮಲಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಅಮೋಘ ನಿದ್ರೆ, ಜಗದೇಕ ನಿದ್ರೆ, ವಿದೇಹ ನಿದ್ರೆ ಚ ಸಮುದ್ರ ನಿದ್ರೆ, ಶ್ರೀಯೋಗ ನಿದ್ರೆ, ಸುಖಯೋಗ ನಿದ್ರೆ, ಶ್ರೀರಂಗ ನಿದ್ರೆ. ರಂಗನಾಥ ದೇವರು ಹೆಂಗೆ ಮಲಗಿರ್ತಾರೆ ನೋಡ್ರಿ. ಆ ವೈಕುಂಠದೊಳಗೂ ಕೂಡ ಆದಿಶೇಷದೇವರ ಮೇಲೆ ಶೇಷಮಂಚಕ ಸಾಯಿನಂ, ಆ ಶೇಷದೇವರ ಮೇಲೆ ಅಲ್ಲಿಂದ ಸಚಿತ್ರಶಾಯಿ, ಜಗದೇಕಶಾಯಿ, ನಂದಾಂಕಶಾಯಿ, ಕಮಲಾಂಕಶಾಯಿ, ಅಂಬೋಧಿಶಾಯಿ, ವಟಪತ್ರಶಾಯಿ, ಶ್ರೀರಂಗಶಾಯಿ ನಮತಾನ್ ಮಲ್ಕೊಂಡಿರ್ತಕ್ಕಂಥವನಾಗಿದ್ದಾನೆ. ಅಲ್ಲಿಗೆ ಬಂದರು. ನೋಡಿದರೆ ಇದೇನಿದು? ಒಬ್ಬನೇನೋ ನೋಡ್ದಂತೆ ಕಣ್ಣು ಮುಚ್ಕೊಂಡ, ಇನ್ನೊಬ್ಬನೇನೋ ಡ್ಯಾನ್ಸ್ ಮಾಡ್ತಾ ಇದ್ದ. ಈತ ನೋಡಿದರೆ ಹಿಂಗೆ ಕಣ್ಣು ಮುಚ್ಕೊಂಡಿದ್ದಿ. 3 ಜನ ಮಾತಾಡ್ಕೊಂಡಾರ, ಏನು ಕತಿ, ಏನು ಮಾರಿಟ್ಕೊಂಡು ಭೂಲೋಕಕ್ಕೆ ಹೋಗಿ ನಾನು ಏನಂತ ಜಡ್ಜ್ಮೆಂಟ್ ಕೊಡಬೇಕು? ಮುಂದೆ ಆಲೋಚನೆ ಮಾಡಲಿಲ್ಲ. ಪೋಲೆ ಆ ಲಕ್ಷ್ಮೀದೇವನ ನೋಡ್ತಾಳ, ಆಕೆ ಇಲ್ಲ. ಆತ ತೊಡಿ ಮೇಲೆ ಆ ಪಾದಗಳನ್ನು ಇಟ್ಟುಕೊಂಡು ಒತ್ತತಾ ಇದ್ದಾಳೆ. ಆತ ಹೇಗೆ ಮಲ್ಕೊಂಡಾನು ಗೊತ್ತಾ? ಭಾಗವತ ಹೇಳತ್ತೆ, ಪೋತನ ಬರಿತಾನೆ. ವಿವಾದ ಪ್ರೋತ್ಯತ ಶ್ರೀಕುಚೋಪರಿ ಚೇಲಾಂಚಲಮೈನನು ಬೀಡಡು. ಲಕ್ಷ್ಮೀದೇವಿ ಸೆರಗನ್ನು ಕೈ ಒಳಗೆ ಹಿಡ್ಕೊಂಡು ನಿದ್ದೆ ಮಾಡ್ತಾನಂತೆ. ಯಾರು? ಪರಮಾತ್ಮ. ನೀವು ನೋಡಿದ್ರೆ ಅಂತ ಕೇಳಬಾರ್ದು. ಆತ ನಿದ್ದೆ ಮಾಡೋ ಕಾಲಕ್ಕೆ ಲಕ್ಷ್ಮೀದೇವಿ ಸೆರಗನ್ನು ತೊಗೊಂಡು ಕೈಯಾಗಿ ಹಿಡ್ಕೊಂಡು ಒಳ್ಳೆ ನಿದ್ದೆ ಮಾಡ್ತಾನಂತೆ. ಗಜೇಂದ್ರ ಮೋಕ್ಷದೊಳಗೆ ಬರುತ್ತೆ, ಪೋತನ ಬರೀತಾನೆ. ವಿವಾದ ಪ್ರೋತ್ಯತ ಶ್ರೀಕುಚೋಪರಿ ಚೇಲಾಂಚಲಮೈನನು ಬೀಡಡು ಗಜಪ್ರಾಣಾವನೋತ್ಸಾಹಿಯೈ. ಅಂಥ ಸ್ವಾಮಿ ಮಲಗಿದ್ದಾನೆ. ಏನಿದು ಇಂಥ ನಿದ್ದೆ, ಏನು ಕತಿ ಅಂತ ಬಂದರು. ಮುಂದೆ ಆಲೋಚನೆ ಮಾಡಲಿಲ್ಲ. ಬಂದರು, ವಿಶಾಲವಾದ ವಕ್ಷಸ್ಥಲ. ಆ ವಕ್ಷಸ್ಥಲವನ್ನು ತಾಡನ ಮಾಡಿದರು, ಒದ್ದೇ ಬಿಟ್ಟರು. ಇನ್ನೊಬ್ಬರಾದರೆ ಏನು ಗತಿಯಾಗಬೇಕು? ಒಂದು ದೇವರ ಪಟ ಇದ್ದರೆ ಕಾಲು ಚಾಚಿ ಮಲಿಕೋಬೇಡ ಅಂತೀವಿ. ಒಬ್ಬ ದೊಡ್ಡವರು ಹಿರಿಯರಿದ್ದಾರೆ ಅಂದರೆ ಕಾಲು ಚಾಚಿ ಮಲಿಕೋಬೇಡ ಅಂತೀವಿ. ಇಡೀ 33 ಕೋಟಿ ದೇವತೆಗಳೆಲ್ಲ ಅವನ ಪಾದವನ್ನು ಸೇವಾ ಮಾಡ್ತಾ ಇದ್ದಾರೆ. ಅಂಥ ಸ್ವಾಮಿಯ ಒಂದು ವಕ್ಷಸ್ಥಲವನ್ನು ಕಾಲಿಂದ ಒದ್ದರೆ ಏನಾಗಬೇಕು? ಸ್ವಲ್ಪ ನೀವು ಆಲೋಚನೆ ಮಾಡಿರಿ. ಪರಮಾತ್ಮನ ವಾತ್ಸಲ್ಯ ನೋಡ್ರಿ ಯಾವ ರೀತಿಯಾಗಿದೆ. ಇದೇ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ತಾನೇ ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಳ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟ ಆನಂದಪಡಿಸುವ ಅಂತಂತಾರೆ. ಆ ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರಣು ಈ ಪಯೋಜ ಭವಾಂಡದೊಳಗ ಅವಲ್ಲಿ ನಾಕಾಣೆ. ಅಂಥ ಒಂದು ಸ್ವಾಮಿ ದಿಗ್ಗಂತ ಎದ್ದು ಅವ್ರನ್ನ ತಾನು ಮಲಿಕೊಂಡಿರ್ತಕ್ಕಂಥ ಏನು ಉನ್ನತವಾದಂಥ ಆಸನದ ಮೇಲೆ ಕೂಡಿಸಿ, ವೈಕುಂಠದೊಳಗೆ ನೀರಿಗೆ ಬಹಳ ಕಷ್ಟ, ಅದು ಕ್ಷೀರಸಾಗರ. 8 ದಿವಸಕ್ಕೋ 10 ದಿವಸಕ್ಕೋ ಬರ್ತದೆ ನಳ. ಪಾಪ ನೀರುಗಳೆಲ್ಲ ತುಂಬಿಟ್ಕೊಂಡಿದ್ರು ಆ ಲಕ್ಷ್ಮೀದೇವೆಲ್ಲ ಕೂಡ ತಂಬಿಗಳೊಳಗೆ ತಾಲಿಗಳೊಳಗೆ. ಆಯಿತಾ, ಆ ನೀರನ್ನು ಪಾಪ ತೊಗೊಂಡ್ಬಂದಂತ ಯಾರು? ಈ ಒಂದು ಶ್ರೀನಿವಾಸ ತೊಗೊಂಡು ಬಂದು ಲಕ್ಷ್ಮೀದೇವಿ ಕೊಟ್ಟು ಎಲ್ಲಿ ಕಾಲು ತುಳಿತೇನೆ ಅಂತಂದಂತ. ನೋಡ್ರಿ, ಆಕೆ ನೀರು ಹಾಕಿದ್ರೆ ಭೃಗುಋಷಿಗಳ ಕಾಲನ್ನು ತೊಳೆದು
ಆ ನೀರನ್ನು ತೊಗೊಂಡು ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ, ಲಕ್ಷ್ಮೀದೇವಿ ಮೇಲೆ ಪ್ರೋಕ್ಷಣೆ ಮಾಡಿದ, ಸಕಲ ಜಗತ್ತಿಗೂ ಪ್ರೋಕ್ಷಣೆ ಮಾಡಿದ. ಇಷ್ಟೊಂದು ಪ್ರೋಕ್ಷಣೆ ಮಾಡಿ ವಿಬುಧ ದರ್ಶನೇನೈವ ಪುನಂತ್ಯ ಚ ಜಗತ್ರಯಂ, ಸ್ವಾಮಿ ನಿಮ್ಮ ದರ್ಶನದಿಂದ ನಾನು ಪವಿತ್ರನಾಗಿ ಹೋಗಿದ್ದೇನೆ, ಈ ಜಗತ್ತು ಪಾವನವಾಯಿತು. ಕಿಯ ದುಃಖಂ ಸಮಾಪನ್ನಂ ನ ಜಾನಾಮಿ ದ್ವಿಜೋತ್ತಮ, ನಿಮ್ಮ ಪಾದಗಳನ್ನು, ನಮ್ಮ ಶರೀರ ವಜ್ರ ಸಮಾನವಾಗಿದ್ದು ಕೋಮಲವಾಗಿರ್ತಕ್ಕಂಥ ನಿಮ್ಮ ಪಾದಗಳಿಂದ ಒದ್ದಿರಲ್ಲ. ಕಿಯ ದುಃಖಂ ಸಮಾಪನ್ನಂ ನ ಜಾನಾಮಿ ದ್ವಿಜೋತ್ತಮ, ಏನು ದುಃಖ ನಿಮಗಾಗಿತ್ತು ಸ್ವಾಮಿ ಹಿಂಗೆ ಒದಿಲಿಕ್ಕೆ? ಇಂಥ ಮಾತುಗಳಾಡಿನಂತ. ಅಯ್ಯಯ್ಯಯ್ಯೋ ಹೆಂಗದು ಇನ್ನೊಬ್ಬರಾಗಿದ್ದರೆ ನಾ ಒದಿತೀವಿ ನೋಡು ಅಂತಂದರೆ ಒದ್ದು ತೋರಿಸೋ ಕಾಲ ಇದು. ಅಂಥ ಕಾಲದೊಳಗೆ ಈ ರೀತಿಯಾಗಿ ಮಾಡೋದ? ಮಾಡಿದವನು ಯಾರು? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಅಂಥ ಸ್ವಾಮಿ ಕೆಲಸ ಮಾಡೋ ಕಾಲಕ್ಕೆ ಏನಿನ್ನು ಇವನಿಗೇ ಅರ್ಪಣೆ ಮಾಡಬೇಕು. ಹಾಡಿದರೆನ್ನು ನೊಡೆಯನ ಹಾಡುವೆ, ಬೇಡಿದರೆನ್ನು ನೊಡೆಯನ ಬೇಡುವೆ, ಒಡೆಯ ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ ಎಂದುಬಿಟ್ರು ಪುರಂದರದಾಸರು. ಆದ ಕಾರಣ ಇವನಿಗೆ ಅಂತಂದು ಅಲ್ಲಿ ಸರ್ವೋತ್ತಮ ಪ್ರತಿಪಾದನೆ ಮಾಡಿ ಪರಮಾತ್ಮನಿಂದ ಏನು ಪುರಸ್ಕೃತರಾಗಿರತಕ್ಕಂಥವರಾಗಿ ಭೂಲೋಕಕ್ಕೆ ಬಂದು ಅಲ್ಲಿಂದ ಆ ಒಂದು ಯಜ್ಞವನ್ನು ಸಮರ್ಪಣೆ ಮಾಡ್ತಾರೆ. ಇದನ್ನು ನೆಪ ಮಾಡಿಕೊಂಡು ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಬಂದುಬಿಟ್ಲು. ಅಂಥ ಯದಾಗತ ಮಹಾಲಕ್ಷ್ಮೀ ತದಾ ನಾರಾಯಣೋ ಹರಿ, ಅಂಥ ಒಂದು ಲಕ್ಷ್ಮೀದೇವಿನ ಹಿಂದೆ ಮುಂದೆ ಮಾಡಿಕೊಂಡು ಪರಮಾತ್ಮ ಇಳಿದು ಬಂದು ಈ ಬೆಟ್ಟದ ಮೇಲೆ ನಿಂತುಕೊಂಡಿರ್ತಕ್ಕಂಥವನಾಗಿದ್ದಾನೆ. ಆದ ಕಾರಣ ಅಂಥ ಪರಮಾತ್ಮನ ವಕ್ಷಸ್ಥಲವನ್ನು ಸ್ಪರ್ಶ ಮಾಡಿರ್ತಕ್ಕಂಥ ಪಾದಗಳು ಯಾರ್ದು? ಈ ಭೃಗುಋಷಿಗಳ ಪಾದ. ಆ ಭೃಗುಋಷಿಗಳೇ ಇವರು ಅನ್ನುವಂಥದ್ದು ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ. ದಿವ್ಯ ಚರಣ ಅನ್ನುವಂಥ ಇದರಿಂದ ಇಷ್ಟು ದೊಡ್ಡ ಪುರಾಣ ಕಥೆಯನ್ನು ನಾವು ಬೆಳಿಗ್ಗೆ ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ ಅಂತ ಹಾಲು ಡಿಕಾಷನ್ ಎಲ್ಲ ನೋಡಬೇಕಾಗಿದ್ದು. ಅದು ಕಾಯ್ತಾ ಇರ್ತದ. ಆ ಪರಮಾತ್ಮನ ವಕ್ಷಸ್ಥಲ, ಅದರ ಮೇಲೆ ಪಾದ, ಭೃಗುಋಷಿಗಳು ಅದು ನೋಡಿದ ಕಾಲಕ್ಕೆ ಆಗ ಅದರ ಫಲ ಜಾಸ್ತಿ ಇರ್ತದ ಅನ್ನುವಂಥ ತಿಳ್ಕೊಂಡು ಈ ರೀತಿ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ದುರಿತಗಳು ದೂರವಾಗುವುದು. ಎಂಥ ದುರಿತಗಳು? ಮೃತ್ಯು ಅನ್ನುವಂಥ ದೂರ. ಪ್ರಧಾನ ದುರಿತ ಯಾವುದರಿ ಅಂತಂದ್ರೆ ಮೃತ್ಯುವು. ವೈಕುಂಠದಾಸರಿ ಹೆಂಗೆ ದೂರ ಆಯಿತು ನೋಡ್ರಿ, ಆ ರೀತಿಯಾಗಿ ದೂರವಾಗತ್ತೆ ಅನ್ನುವಂಥದ್ದು ಎಷ್ಟೋ ಇದರಿಂದ ಕಲ್ಲೂರು ಸುಬ್ಬಣಾಚಾರ್ಯರು ನಮಗೆ ಆ ಪಲ್ಲವಿ ಒಳಗೆ ಹೇಳಿರ್ತಕ್ಕಂಥವರಾಗಿದ್ದಾರೆ. ಆದ ಕಾರಣ ಈ ಒಂದು ಭೂಲೋಕಕ್ಕೆ ಶ್ರೀನಿವಾಸನು ಬರಲಿಕ್ಕೆ ಪ್ರಧಾನ ಕಾರಣ ಯಾರ್ರಿ ಅಂದರೆ ಭೃಗುಋಷಿಗಳು. ಆ ಭೃಗುಋಷಿಗಳೇ ಯಾರ್ರಿ ಅಂದರೆ ನಮ್ಮ ವಿಜಯಪ್ರಭುಗಳು. ಇದನ್ನು ಮೋಹನದಾಸರು ಮೊದಲು ಋಷಿಗಳು ಕೂಡಿ ಸತ್ರಯಾಗವನಾಕ ನದಿಯ ತೀರದಿ ರಚಿಸಲು ಪದುಮ ಸಂಭವನಂಕ ಭವ ಬಂದು ಮುನಿವೃಂದ ಹೃದಯ ಸಂಶಯ ಹಿಡಿಸಲು ವಿಧಿ ವಿಷ್ಣು ಶಿವರೊಳಗೆ ಉತ್ತಮರ ತಿಳಿಯದೆ ಮದಡ ಭಾವವನೈದಲು ಒದಗಿ ಭೃಗು ಮುನಿ ಬಂದು ಸರ್ವೇಶ ಸನೆಂದು ಸದಯನೆಂದು ಸಾಧಿಸಿದರಿವರು ವಿಜಯರಾಯರ ಪಾದ ಭಜಿಸಿದವಗನ ವರತ ವಿಜಯವಾಗುವುದಕ್ಕೆ ಸಂದೇಹವೇ. ಮೋಹನದಾಸರು ಅವರು ಸಾಕು ಮಕ್ಕಳು ಹೇಳ್ತಾ ಇದ್ದಾರೆ, ಇಂಥ ಭೃಗುಋಷಿಗಳೇ ಈ ನಮ್ಮ ಪ್ರಭುಗಳಾಗಿರ್ತಕ್ಕಂಥ ವಿಜಯರಾಯರು ಅಂತ ಹೇಳಿ ನಂಬಿ ಭಜಿಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನೇ ಕಲ್ಲೂರು ಸುಬ್ಬಣಾಚಾರ್ಯರು ತಮ್ಮ ಒಂದು ಸುಳಾದಿಗಳಲ್ಲಿ ಕೂಡ ಅವರು ತಾವು ಭೃಗುಋಷಿಗಳು ಅನ್ನುವಂಥದ್ದು ಹೇಳಿಕೊಂಡು ಇದ್ದಾರೆ. ಕೆಲವು ಸುಳಾದಿಗಳೊಳ ಬರತಕ್ಕಂಥದ್ದಾಗತ್ತೆ. ಇಂತಹ ಮಹಾನುಭಾವರ ಭೃಗುಋಷಿಗಳನ್ನು ನಾವು ಸ್ಮರಣೆ ಮಾಡೋಣ, ಭಕ್ತಿಯಿಂದ ಅವರ ಅನುಗ್ರಹವನ್ನು ಪಡೆಯೋಣ. ಅವರ ಅನುಗ್ರಹ ಅನ್ನುವಂಥದ್ದಾದರೆ ಸಾಕ್ಷಾತ್ ಪರಮಾತ್ಮ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗ್ವಾದು ಶ್ರೀನಿವಾಸಾದ ಯಾನಿದೆ ಅಂತ ಹೇಳಿದಂತೆ ಅಂತಹ ಶ್ರೀನಿವಾಸ ದೇವರ ಅನುಗ್ರಹವನ್ನು ಪಡೆಯೋಣ ಅಂತೇಳಿ ಹೇಳ್ತಾ, ಎರಡನೇದು ಇದು ದಾಸರಾಯನ ದೈವ ಸೂಸಿ ಪಡೆದನ ದೋಷರಹಿತನ ಸಂತೋಷಭರಿತನ ಅನ್ನುವಂಥ ರಸತ್ರವಾದಂಥ ವಿಜಯರಾಯರ ಒಂದು ಪೂರ್ವದ ಚರಿತ್ರದ ಕೆಲವು ಘಟ್ಟಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.